ಕನಕಪುರ ತಾಲೂಕಿನ ಕಸಬಾ ಹೋಬಳಿಗೆ ಸೇರಿದ ಚಿರಣಕುಪ್ಪೆ ಗ್ರಾಮದ ಶ್ರೀ ಬಸವೇಶ್ವರ ಸ್ವಾಮಿಯ ಎಳವಾರ ಪೂಜೆ ಹಾಗೂ ಅಗ್ನಿಕೊಂಡೋತ್ಸವ ಬಹಳ ವಿಜೃಂಭಣೆಯಿಂದ ನೆರವೇರಿತು. ಶ್ರೀ ಬಸವೇಶ್ವರ ಸ್ವಾಮಿಯ ಅಗ್ನಿಕೊಂಡೋತ್ಸವದ ಅಂಗವಾಗಿ ಸೋಮವಾರ ಸಂಜೆ ಎಳವಾರ ಪೂಜಾ ಕಾರ್ಯಕ್ರಮ ನಡೆಯಿತು. ಎಳವಾರಕ್ಕೆ ಗ್ರಾಮದ ಪ್ರತಿ ಮನೆಗಳಲ್ಲಿ ಪೂಜೆ ಸಲ್ಲಿಸಲಾಯಿತು. ಚಿರಣಕುಪ್ಪೆ ಗ್ರಾಮದ ಹೊಸಬೀದಿ, ದೊಡ್ಡಬೀದಿ, ಬೋರಮ್ಮನ ದೊಡ್ಡಿ, ತೋಪಿನ ಪ್ರತಿ ಮನೆಯ ಸುಮಂಗಲಿಯರು ಕಟ್ಟಿಗೆ ಹೊತ್ತ ಗೋವುಗಳ ಪಾದ ತೊಳೆದು ಅರಿಸಿನ ಕುಂಕುಮ ಹಚ್ಚಿ ಪೂಜೆ ಸಲ್ಲಿಸಿದರು. ತಮಟೆ, ನಗಾರಿ, ಮಂಗಳವಾದ್ಯಗಳ ಶಬ್ದ ಈ ಸಂದರ್ಭದಲ್ಲಿ ಗ್ರಾಮಸ್ಥರಲ್ಲಿ ಭಕ್ತಿ ಭಾವವನ್ನು ಉಂಟು ಮಾಡುತ್ತಿತ್ತು. ಇದೇ ಸಂದರ್ಭದಲ್ಲಿ ಗ್ರಾಮದ ಪ್ರತಿ ಬೀದಿಗಳಲ್ಲಿ ವಿದ್ಯುತ್ ದೀಪಗಳ ಅಲಂಕಾರ ಹಾಗೂ ಹೂವಿನ ಅಲಂಕಾರ ಮಾಡಿದ ಸ್ವಾಗತ ಮತ್ತು ನಾಮಫಲಕಗಳು ಹಬ್ಬದ ವಾತಾವರಣಕ್ಕೆ ಕಳೆಕಟ್ಟಿದ್ದವು. ಮಂಗಳವಾರ ಬೆಳಗಿನ ಜಾವ ಶ್ರೀ ಬಸವೇಶ್ವರ ಸ್ವಾಮಿಯ ಅರ್ಚಕರಾದ ಕುಮಾರಸ್ವಾಮಿಯವರು ಪದ್ಧತಿಯಂತೆ ಗ್ರಾಮದ ಸಮೀಪ ಇರುವ ಅರ್ಕಾವತಿ ನದಿಯಲ್ಲಿ ಗಂಗೆ ಪೂಜೆ ಮಾಡಿ ಮಡಿಯಲ್ಲಿ ಮಂಗಳವಾದ್ಯದೊಂದಿಗೆ ಸಾವಿರಾರು ಜನರ ಗ್ರಾಮಸ್ಥರೊಂದಿಗೆ ಶ್ರೀ ಬಸವೇಶ್ವರ ಸ್ವಾಮಿಯ ಉತ್ಸವ ಮೂರ್ತಿಯನ್ನು ಹೊತ್ತು ಗ್ರಾಮಕ್ಕೆ ಆಗಮಿಸಿದರು. ಇದೇ ಸಂದರ್ಭದಲ್ಲಿ ಕಳಸ ಹೊತ್ತ ಸುಮಂಗಲಿ ಹಾಗೂ ಗುರುಗಳು ಬಸವೇಶ್ವರ ಸ್ವಾಮಿಯ ಉತ್ಸವ ಮೂರ್ತಿಯನ್ನು ಹೊತ್ತ ಅರ್ಚಕರಾದ ಕುಮಾರಪ್ಪರವರಿಗಿಂತ ಮೊದಲು ಸಾಗಿದರು. ಶ್ರೀ ಬಸವೇಶ್ವರ ಸ್ವಾಮಿಯ ದೇವಾಲಯದ ಸಮೀಪ ಬರುತ್ತಿದ್ದಂತೆ ಕರಿಕಲ್ ಬಳಿ ಶ್ರೀ ಬಸವೇಶ್ವರ ಸ್ವಾಮಿಯು ಅರ್ಚಕರ ಮೇಲೆ ಆಹ್ವಾನೆಯಾಗುತ್ತಿದ್ದಂತೆ ಎಲ್ಲ ಭಕ್ತರಲ್ಲಿ ರೋಮಾಂಚನ ಉಂಟಾಯಿತು. ಯುವಕರು ಬಸವೇಶ್ವರ ಸ್ವಾಮಿಗೆ ಜೈಕಾರ ಹಾಕಿದರು. ತಮಟೆ, ನಗರಿಗಳ ಸಪ್ಪಳ ಜೋರಾಯಿತು. ಬಸವೇಶ್ವರ ಸ್ವಾಮಿಯು ಅರ್ಚಕರ ಮೇಲೆ ಮೈದುಂಬುತ್ತಿದ್ದಂತೆ ದೇವಾಲಯದ ಸಮೀಪ ಇದ್ದ ಕೊಂಡದ ಬಳಿ ವೇಗವಾಗಿ ಸಾಗಿತು. ಇದೇ ಸಂದರ್ಭದಲ್ಲಿ ಹರಕೆ ಹೊತ್ತ ಮಹಿಳೆಯರು ತಣ್ಣೀರಿನ ಸ್ನಾನ ಮಾಡಿ ಸಾಗಿದರು. ಹಾಗೆಯೇ ಪ್ರತಿ ಮನೆಗಳಿಂದ ತಂದಿದ್ದ ಇಡಿಗಾಯಿಯನ್ನು ಒಡೆಯಲಾಯಿತು. ದೇವಾಲಯದ ಸಮೀಪ ಇದ್ದ ಕೊಂಡಕ್ಕೆ 3 ಬಾರಿ ಪ್ರದಕ್ಷಿಣೆ ಹಾಕಿದ ನಂತರ ಶ್ರೀ ಬಸವೇಶ್ವರ ಸ್ವಾಮಿಯ ಅಗ್ನಿಕೊಂಡೋತ್ಸವ ಸಂಪನ್ನಗೊಂಡಿತು.